ನಿನ್ನೆ ಒಂದು ಡಾಕ್ಯುಮೆಂಟ್ ಪಬ್ಲಿಕೇಶನ್ ಆಗಿದೆ. ಎಲ್ಲಿ ಜಾಗ ಕೇಳಿದ್ರು ಅನ್ನೋದಕ್ಕೆ ವೈಟ್ನರ್ ಹಾಕಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಅಂತ. ಸೊ ಅದ್ರ ಕುರಿತಾಗಿ ಏನ್ ತಮ್ಮ ಜಾಗ ಬಂದಿದೆ ಅಂತ ಲೆಟರ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಎಲ್ಲಿ ಜಾಗ ಬೇಕು ಅನ್ನೋದು ಅದರಲ್ಲಿ ಇದೆ, ಮೆನ್ಷನ್ ಮಾಡಿದ್ದಾರೆ. ಆ ಮೆನ್ಷನ್ ಮಾಡಿರೋದನ್ನ ವೈಟ್ನರ್ ಆಗಿ ತಿದ್ದಿದ್ದಾರೆ. ವೈಟ್ನರ್ ತಿದ್ದವ್ರು ಯಾರು? ಈಗ ಎಲ್ಲದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ವೈಟ್ನರ್ ಅವರೇ ಸಿದ್ದರಾಮಯ್ಯವರು ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಈ ಮೂಢ ಹಂಚಿಕೆ ಆಗಿರ್ಬೋದು, ಡಿನೋಟಿಫೈ ಆಗಿರ್ಬೋದು, ದಾನಪತ್ರ ಆಗಿರ್ಬೋದು ಇತ್ಯಾದಿಗಳದ್ದು ಯಾವುದು ಕೂಡ ಇವರ ಅವಧಿಯಲ್ಲಿ ನಡೆದಿದ್ದಲ್ಲ. ಇದಕ್ಕೆ ಸೂಕ್ತವಾದಂಥ ಒಂದು ತನಿಖೆ ಆಗಬೇಕು. ಸೂಕ್ತವಾದ ತನಿಖೆ ಆಗಿ ಆ ತನಿಖೆಯ ನಂತರ ಹೊರಬಿದ್ದ ನಂತರದಲ್ಲಿ ಇದ್ರ ಬಗ್ಗೆ ಮಾತಾಡಬಹುದು ಹೊರತು ಇದ್ರ ಬಗ್ಗೆ ಫೇಕ್ ಹಲವಾರು ವಿಷಯಗಳು ಓಡಾಡ್ತಿದ್ದಾರೆ. ಎರಡನೇ ನಾವು ಹಾಗೆ ಹೇಳೋದಾದ್ರೆ, ಶೋಭಾ ಕರಂದ್ಲಾಜೆ ಅವರು ಅನೌಪಚಾರಿಕವಾಗಿ ಮಾತಾಡ್ತಾ ಎಲ್ಲಾ ಪಕ್ಷದವರು ವಿಧಾನಸಭೆಗೆ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮಲ್ಲೇ ಮಾಧ್ಯಮದಲ್ಲಿ ವೈರಲ್ ಆಯಿತು. ಎಲ್ಲಾ ಪಕ್ಷದವರು ಕೊಂಡ್ಕೊಂಡಿದ್ದಾರೆ. ಅದು ಲೀಗಲ್ ಇಲ್ಲೀಗಲ್ ಅನ್ನೋ ಪ್ರಶ್ನೆ ಅವ್ನು ಬಿಟ್ರೆ, ಡಿನೋಟಿಫೈ ಮಾಡಿರೋದು ಲೀಗಲ್ ಇಲ್ಲೀಗಲ್ ಅನ್ನೋ ಪ್ರಶ್ನೆ ಬಿಟ್ರೆ ಮತ್ತೊಂದನ್ನು ಇದರಲ್ಲಿ ಬಹಳ ಸ್ಪಷ್ಟ ನೇರವಾಗಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಒಂದೇ. ಈಗಾಗಲೇ ಮೇಡಮ್ ಅವರು ಮತ್ತು ಹೇಳಿದ್ರು, ವಿರೋಧ ಪಕ್ಷಗಳ ಪಾತ್ರ ಏನು ಅಂದ್ರೆ ಜನಸಾಮಾನ್ಯರ ಸಂಕಟವನ್ನ ಇಡೀ ರಾಜ್ಯದ ಜನರಿಗೆ ತಿಳಿಸಬೇಕಾಗಿತ್ತು. ಬಡವರ ಸಂಕಷ್ಟವನ್ನ ಮುನ್ನೆಲೆ ತರಬೇಕಾಗಿತ್ತು. ಇವತ್ತು ಭೂಮಿ ವಸತಿ, ನೀವು ಈ ಕಡೆ ಭಾಗದಲ್ಲಿ ಕೆಲವರಿಗೆ ಗೊತ್ತಿದೆಯೇ ಇಲ್ವೋ, ಮಲೆನಾಡು ಇತ್ತೀಚೆಗೆ ಹತ್ತಿ ಉರಿತಾ ಇದೆ. ಕರ್ನಾಟಕದ 6 ಜಿಲ್ಲೆಗಳು, ಕರ್ನಾಟಕದ ಬಹುದೊಡ್ಡ 6 ಜಿಲ್ಲೆಗಳು. ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ತಾಲೂಕುಗಳನ್ನು ಹೊಂದಿರುವಂತಹ ದೊಡ್ಡ ಜಿಲ್ಲೆ. ಭೌಗೋಳಿಕವಾಗಿ ಅತಿ ಹೆಚ್ಚು ತಾಲೂಕುಗಳನ್ನು ಕರ್ನಾಟಕ ಹೊಂದಿದ್ರೆ ಬೆಳಗಾಂ ಬಿಟ್ಟರೆ ಮತ್ತು ಉತ್ತರ ಕನ್ನಡ ಇಡೀ ಜಿಲ್ಲೆ, ಇಡೀ ಇದು ಪಶ್ಚಿಮ ಬಂಗಾಳ. ಒಬ್ಬರೇ ಒಬ್ರು, ನಾನು ಆ ಕಡೆ ಬಂದಿದ್ದೀನಿ, ಒಬ್ಬನೇ ಒಬ್ಬ MLA ಅವರು, ಒಬ್ಬರೇ ಒಬ್ರು, ಕೆಲವರು ಒಬ್ಬರಿಬ್ರು MP ಬಿಟ್ಟರೆ ವಿಧಾನಸೌಧದಲ್ಲಿಲ್ಲ. ಹಾಗಾಗಿ ಈ ವೈಟ್ನರ್ ಹಂಚಿರೋ ಸುದ್ದಿ ನಾವು ಗಮನಿಸಿದೀವಿ. ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ಇದು ಅಲ್ಲ ಹೌದು ಅಂತ ಹೇಳಿ ನಾವು ಇವತ್ತು ಬೇಕಾದಂತ ಸಾಕ್ಷಿ ಪುರಾವೆಗಳು ಇಲ್ಲ. ಈಗ ಸಿದ್ದರಾಮಯ್ಯ ಅವರು ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತೀರಾ. ಈಗ ಗವರ್ನರ್ ಕೆಲಸ ಮಾಡಬಾರ್ದಾಗಾದ್ರೆ ಏನ್ ಮಾಡಿ ಕೆಲಸ ಮಾಡ್ಬೇಕ್ರಿ. ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಕೆಲಸ ಮಾಡ್ಬೇಕು, ಗೌರವ ಉಳಿಸ್ಬೇಕು. ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಮೇಲೆ ಅವ್ರು ಕೆಲಸ ಮಾಡ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ವಿರೋಧ ನೋಡ್ಕೋಬಾರ್ದು ಅವರು. ಈಗ ಗವರ್ನರು ತನಿಖೆ ಬರೋ ಗಂಟ ವೇಟ್ ಮಾಡಬೇಕು. ನ್ಯಾಯಾಂಗ ತನಿಖೆಗೆ ಅಪ್ಲೈ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆಯನ್ನು ಗಮನ ಹರಿಸಿ ಅದು ಹೊರಗಡೆ ಬಂದು ಅಪರಾಧಿ ಅಂತ ಪ್ರೂವ್ ಆದ್ಮೇಲೆ ತನಿಖೆಗೆ ಆದೇಶ ಮಾಡಲಿ. ಇದಕ್ಕಿದ್ದಂಗೆ ಒಂದೇ ದಿನದಲ್ಲೇ ಅನೇಕ ಕೇಸುಗಳು ಅವರು ರಿಸೀವ್ ಮಾಡ್ಕೊಂಡಿರೋದು 4-5 ವರ್ಷದಿಂದ ಪೆಂಡಿಂಗಲ್ಲಿದ್ದಾವೆ. ಹಾಗಾಗಿ ಪೆಂಡಿಂಗಲ್ಲಿರೋದನ್ನು ಸೆಟಲ್ ಮಾಡಬೇಕು. ಸಿದ್ದರಾಮಯ್ಯನ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸರ್? ಈಗ 3 ದೂರುಗಳು, 3 ಕಂಪ್ಲೇಂಟ್ ಕೊಟ್ಟಿದ್ದಾರೆ. 3 ಜನ ಅವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ಇರ್ಲಿ, ಪರ್ಸನಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ ಮಾಡೋದು ತಪ್ಪಾಗಾದ್ರೆ ಅದು ಅಸಂವಿಧಾನಿಕ ಬ್ಯಾಕ್ ಗ್ರೌಂಡ್ ಇಡೀ ಮೀಡಿಯಾದಲ್ಲಿ ಬರ್ತಾ ಇದೆ. ಅಲ್ಲ, ಪರ್ಸನಲ್ ಬ್ಯಾಕ್ ಗ್ರೌಂಡ್ ಬೇಡ. ಪರ್ಸನಲ್ ಯಾಕೆ ಬಿಡ್ಬೇಕ್ರಿ? ಉದ್ದೇಶಪೂರ್ವಕವಾಗಿ ಅವರು ವ್ಯವಹಾರ ಮಾಡ್ಕೊಂಡು ಗವರ್ನರ್ ತನಿಖೆ ಮಾಡಬಾರ್ದ? ಕಂಪ್ಲೇಂಟ್ ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ತನಿಖೆ ಮಾಡಕ್ಕೆ ಆದೇಶ ಮಾಡಬಾರ್ದ? ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಬಾರ್ದ? ಮೆಥಡಾಲಜಿ ಸರಿ ಇಲ್ಲ, ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಮೆಥಡಾಲಜಿ ಸರಿ ಇಲ್ಲ ಅಂತ ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಅವರೆಲ್ಲ ಕುಮಾರಸ್ವಾಮಿ ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ನಾಳೆ ನಾನು ಹೋಗ್ಬಿಟ್ಟು ನಾನು ಶಿವಮೊಗ್ಗದವರು ಯಡಿಯೂರಪ್ಪ ಒಂದು ಖಾಸಗಿ ದೂರನ್ನ, ಒಂದು ಸಣ್ಣ ಖಾಸಗಿ ದೂರ ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ದುರ್ದೈವ ಮತ್ತು ಒತ್ತಡ ಈ ರಾಜ್ಯಪಾಲರಿಗೆ ಬಂದಿದ್ದು ಮಾತ್ರ ಬಹಳ ಹೀನಾಯವಾದ. ಅಂತಂದ್ರೆ ಅವರು ಈ ದೇಶದ ಪ್ರಜೆ ಅಲ್ವಾ? ಪ್ರಜೆ ಬೆಲೆ ಇಲ್ವಾ? ಅಲ್ಲ, ನೀವು ಸಾಮಾನ್ಯ ಸಿಟಿಸನ್ಗೆ ಬೆಲೆ ಇಲ್ವಾ? ಹಾಗಾದ್ರೆ ಸಾಮಾನ್ಯ ಸಿಟಿಸನ್ಗೆ ಬೆಲೆ ಇಲ್ಲ. ಸಾಮಾನ್ಯ ಸಿಟಿಸನ್ ಪರವಾಗಿ ನಾವು ಕೆಲಸ ಮಾಡ್ತಿರೋದು. ಹಾಗಾಗಿ ಖಾಸಗಿ ದೂರನ್ನ ಪರಿಶೀಲನೆ ಮಾಡಬೇಕು. ವಿಚಾರಣೆಗೋಸ್ಕರ ಕ್ಯಾಬಿನೆಟ್ ಒಬ್ಬರನ್ನ ಏಕಸದಸ್ಯ ಆಯೋಗವನ್ನು ಅದನ್ನ ನೇಮಕ ಮಾಡಿದೆ. ವಿಚಾರಣೆ ಫಲಿತಾಂಶ ಬರಬೇಕು. ವಿಚಾರಣೆ ಅದು ಸಾರ್ವಜನಿಕ ಪ್ರಕಟಗೊಳ್ಳಬೇಕು. ಪ್ರಕಟಗೊಂಡ ಮೇಲೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳಬೇಕಾದ್ರೆ ಒಂದು. ಎರಡನೇದು ಒಂದು ಪ್ರಶ್ನೆ ಸುಮ್ಮನೆ ಕೇಳಿ. ಈಗೀಗ ಇಡೀ ಕರ್ನಾಟಕ ನಾನಾ ಸಮಸ್ಯೆಗಳಿದೆ. ಇವ್ರು ಎಲ್ಲರಿಗೂ ಅಶೋಕ್ ಇರ್ಬೋದು, ಮತ್ತೊಬ್ಬರಿಗೂ XYZ ಎಲ್ಲರಿಗೂ ಕೂಡ ಬರೀ ಒಂದೇ, ಇವರು
ಮುಖ್ಯಮಂತ್ರಿ ರಾಜೀನಾಮೆ ಮಾಡಿದ ಕೂಡಲೇ ಕರ್ನಾಟಕವು ಸುಭಿಕ್ಷವಾದ ರಾಜ್ಯ ಆಗ್ಬಿಡ್ತಾ? ಯಾರಿಗೆ ಹೇಳ್ತಾ ಇದ್ದಾರೆ? 3 ಜನ ಮುಖ್ಯಮಂತ್ರಿಗಳನ್ನ ಕಂಡ ಕರ್ನಾಟಕದ ಇತಿಹಾಸದ ರಾಜಕಾರಣದ ಇತಿಹಾಸ 3 ಜನ ಮುಖ್ಯಮಂತ್ರಿಗಳು. 3 ಜನ ಮುಖ್ಯಮಂತ್ರಿಗಳು ಯಾವ ಪಕ್ಷರು ಕರ್ನಾಟಕದ ರಾಜಕಾರಣದಲ್ಲಿ ಆಗಿಲ್ಲ. ಇದೇ ಇವರು ಯಾರೋ ಸದಾನಂದ ಗೌಡ, ಯಡಿಯೂರಪ್ಪ, ಈ ರೀತಿ. ಹಾಗಾಗಿ ಇವರಿಗೆ ಯಾವುದೇ ಮಾರಲ್ ರೈಟ್ ಇಲ್ಲ. ಒಂದು, ಎರಡನೇದು ನ್ಯಾಯವೂ ಇಲ್ಲ. ಇದ್ರ ಸತ್ಯ ಮತ್ತು ನ್ಯಾಯ ಎರಡೂ ಕೂಡ ಅವರ ಜೊತೆ ಇಲ್ಲ. ಸತ್ಯ ಮತ್ತು ನ್ಯಾಯ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದರ ಹಿಂದೆ ಇಲ್ಲ. ಇದು ಪಕ್ಷಪಾತದಿಂದ ಕೂಡಿದೆ, ಅಸಂವಿಧಾನಿಕವಾಗಿದೆ, ಅನ್ಕಾನ್ಸ್ಟಿಟ್ಯೂಷನಲ್.